ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬೇಕಾ ಬೇಡವಾ ಅಂತಕ್ಕಂಥದ್ದು ಈ ಆಟೋ ಡ್ರೈವರ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಇರಬಾರ್ದು ಅಂತ ಆಗಿತ್ತು. ಸರ್ಕಾರ ಕೂಡ ಈ ಕುರಿತಂತೆ ಆದೇಶವನ್ನು ಮಾಡಿತ್ತು. ಆದರೆ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿ ಹೈಕೋರ್ಟ್ ಬೆಂಗಳೂರಿನಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶ, ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನು ರದ್ದುಗೊಳಿಸಿದೆ ಹೈಕೋರ್ಟ್. ಈಗ ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಸಂಚಾರ ಆರಂಭ ಆಗುತ್ತೆ. ಕಳೆದ ವರ್ಷವಷ್ಟೇ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಬಿದ್ದಿತ್ತು. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದ ಟ್ಯಾಕ್ಸಿ ಅಗ್ರಿಗೇಟರ್. ಸೊ ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ, ಯಾಕೆಂದರೆ ಬೈಕ್ ಟ್ಯಾಕ್ಸಿ ಇದ್ದರೆ ಆಟೋದವ್ರಿಗೆ ಬಿಸ್ನೆಸ್ ಆಗಲ್ಲ ಅಂತ ಅವರ ಅಳಲು. ಯಾಕೆಂದರೆ ಆಟೋಗಿಂತಲೂ ಕಡಿಮೆಗೆ ನಿಮಗೆ ಬೈಕ್ ಟ್ಯಾಕ್ಸಿ ಬರ್ತಾ ಇತ್ತು. ತುಂಬ ಜನ ಬೈಕ್ ಟ್ಯಾಕ್ಸಿ ಪ್ರಿಫರ್ ಮಾಡ್ತಾಯಿದ್ರು. 150 ರೂಪಾಯಿ ಆಟೋ ಚಾರ್ಜ್ ಆಗೋ ಜಾಗದಲ್ಲಿ 70-80 ರೂಪಾಯಿಗೆಲ್ಲ ಹೋಗ್ಬೋದು ಅಂತಂದರೆ ಯಾಕೆ ಹೋಗಬಾರ್ದು? ಆ ಪ್ರಯತ್ನಗಳು ನಡೀತಾ ಇತ್ತು. ಬಟ್ ಆಟೋದವ್ರು ಮಾತ್ರ ಇದನ್ನು ವಿಪರೀತ ಅಪೋಸ್ ಮಾಡಿದರು, ಸರ್ಕಾರಕ್ಕೆ ಮನವಿ ಸಲ್ಲಿಸ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಈ ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಬಾರ್ದು ಅಂತ ಸರ್ಕಾರ ಕೂಡ ನಿಷೇಧವನ್ನು ಹೇರಿತ್ತು. ಈಗ ಹೈಕೋರ್ಟ್ ಅದನ್ನು ರದ್ದುಗೊಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅವಕಾಶ ಕಲ್ಪಿಸಿದೆ. ಆದೇಶದ ಸಾರಾಂಶ ಏನು? ಅರವಿಂದ್, ಏನಂದರೆ ಪ್ರಮುಖವಾಗಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಕೂಡ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಕಮಿಟಿಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರೇನಿರ್ತಾರೆ ಅವರ ಸೇಫ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಸಮಿತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸುವಂಥ ಸಂದರ್ಭದಲ್ಲಿ ಹೆಲ್ಮೆಟನ್ನು ಧರಿಸುವಂಥದ್ದಿರ್ಬೋದು ಮತ್ತು ಅದಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ, ಈ ರೀತಿಯ ವಿಚಾರಗಳು ಕೂಡ ಸಮಿತಿ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಬೈಕ್ ಟ್ಯಾಕ್ಸಿಯನ್ನು ಓಡಿಸಬಾರ್ದು ಅಂತೇಳಿ ನಿಷೇಧವನ್ನು ಹೇರಲಾಗಿತ್ತು. ಆದರೆ ಯಾವಾಗ ಈ ರೀತಿಯ ನಿಷೇಧವನ್ನು ಹೇರಲಾಯಿತು ಆ ಸಂದರ್ಭದಲ್ಲಿ ಕಂಪನಿಯವರು, ಅಂದರೆ ಈ ರೀತಿಯ ಸರ್ವಿಸನ್ನು ಕೊಡುವಂಥ ಕಂಪ್ನಿಗಳೇನಿತ್ತು, ಕಂಪ್ನಿಗಳು ಹೈಕೋರ್ಟ್ನ ಮೊರೆ ಹೋಗಿತ್ತು. ಹೈಕೋರ್ಟ್ನ ಮೊರೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಪ್ರತಿಯೊಬ್ಬ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂಥ ಏನು ಡ್ರೈವರ್ ಇರ್ತಾನೆ ಆತ ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಂಡಿರ್ತಾನೆ. ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಂಡು ಮತ್ತು ತನ್ನ ಜೊತೆಯಲ್ಲಿ ಪ್ರಯಾಣಿಸುವಂಥ ಸಹಾಯ ಪ್ರಯಾಣಿಕನಿರ್ತಾನೆ ಆತನಿಗೂ ಕೂಡ ಸೇಫ್ಟಿ ಮೆಜರನ್ನು ಕೊಡಲಾಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡುವಂಥದ್ದು ಮತ್ತು ವಾದವನ್ನು ಮಂಡನೆ ಮಾಡುವಂಥ ಕೆಲಸಗಳಾಗಿತ್ತು. ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ಈಗ ಬೈಕ್ ಟ್ಯಾಕ್ಸಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಆದರೆ ಬೈಕ್ ಟ್ಯಾಕ್ಸಿಗೆ ಅವಕಾಶವನ್ನು ಕೊಡುವಂಥದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸೋದಕ್ಕೆ ನೀತಿಯನ್ನು ಒಂದು ನೀತಿ ನಿಯಮಾವಳಿಗಳೇನಿತ್ತು ಅದನ್ನು ಜಾರಿಗೆ ತರಬೇಕು. ಜೊತೆಗೆ ಸಹಾಯ ಪ್ರಯಾಣಿಕ ಯಾರಿರ್ತಾನೆ, ಸಹಾಯ ಪ್ರಯಾಣಿಕ ಮತ್ತು ಚಾಲನೆ ಮಾಡುವಂಥ ಡ್ರೈವರ್ ಯಾರಿರ್ತಾರೆ ಇಬ್ಬರಿಗೂ ಕೂಡ ಸೇಫ್ಟಿ ಮೆಜರ್ಸನ್ನು ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ನೀತಿ ನಿಯಮಾವಳಿಗಳನ್ನು ರೂಪಿಸಬೇಕು ಅಂತೇಳಿ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಬೈಕ್ ಟ್ಯಾಕ್ಸಿ ಏನಿತ್ತು ಇಲ್ಲಿಯ ತನಕ ಒಂದಷ್ಟು ಗೊಂದಲಗಳಿತ್ತು. ಆ ಗೊಂದಲಗಳಿಗೀಗ ಹೈಕೋರ್ಟ್ ಒಂದು ತೆರೆ ಎಳೆದಿರುವಂಥದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ನಿಯಮಾವಳಿಗಳನ್ನು ರೂಪಿಸೋದಕ್ಕೆ ಒಂದು ಅವಕಾಶವನ್ನು ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಈಗ ಬೈಕ್ ಟ್ಯಾಕ್ಸಿಯನ್ನೇ ನಂಬಿಕೊಂಡಿದ್ದಂತಹ ತುಂಬ ಜನ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ಮತ್ತೆ ಬೈಕ್ ಟ್ಯಾಕ್ಸಿ ಆರಂಭ ಆಗ್ತಾ ಇದೆ.